ಶಿಕ್ಷಣ ಅಲ್ಲ, ಇದು ಸಾಂಸ್ಕೃತಿಕ ಭಯೋತ್ಪಾದನೆ ಅಂತ ತಜ್ಞರು ಹೇಳ್ತಾರೆ. ಕೇಸರೀಕರಣ ಮಾಡುವ ಮೊದಲ ಹಂತದ ಹುನ್ನಾರ ಅಂತ. ನಾನು ಅದಕ್ಕೆ ಪಠ್ಯಪುಸ್ತಕ ಪರಿಷ್ಕರಣೆಯನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾರ್ಯಾರು ಮುಂಚೆ ಅವ್ರ ಮೆಂಬರ್ಸ್ ಇದ್ರು ಅವರಿಗೆಲ್ಲ ಉಗಿದು ಅದನ್ನ ಬಹಳ ಕೆಟ್ಟದಾಗಿ ನನ್ನ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿದ್ರು. ಸೋಷಿಯಲ್ ಮೀಡಿಯಾದಲ್ಲಿ ಹೇಳೋದು ನಮ್ಮ ಮಕ್ಕಳ ಭವಿಷ್ಯ ಅಲ್ಲ. ಸೋಷಿಯಲ್ ಮೀಡಿಯಾ ಮಕ್ಕಳ ಭವಿಷ್ಯ ಏನು ನಾವು ಶಾಲೆಯಲ್ಲಿ ಹೇಳ್ಕೊಡ್ತೀವಿ ಅದು ಯಾವತ್ತೂ ಕೂಡ. ಆಮೇಲೆ ನಾನು ಅವತ್ತು ಒಂದು ಮಾತು ಹೇಳಿದೆ, ನಾನು ಇದು ಯಾವುದೋ ಒಂದು ಪಕ್ಷದ ವಿರುದ್ಧ ಇಲ್ಲ, ನಮ್ಮ ಪಕ್ಷ ಕಾಂಗ್ರೆಸ್ ಪರವಾಗಲ್ಲ, ಇದು ಮಕ್ಕಳ ಭವಿಷ್ಯದ ಪರವಾಗಿ ಇರಬೇಕು ಅಂತ. ಇವತ್ತು ರಿಸಲ್ಟ್ ಕೊಟ್ಟರಲ್ಲ. ಹಾಗಾದರೆ ಈಗ ನಾನು ಹೇಳಲ್ಲ ನಿಮಗೆ, ಸಿ ಟಿಯಲ್ಲಿ CBSE ಅವರು ಇರ್ತಾರೆ, ICSE ಅವರು ಇರ್ತಾರೆ, ಮತ್ತು ಸ್ಟೇಟ್ ಬೋರ್ಡ್ ಅವರು. ಹಾಗೆ ಸ್ಟೇಟ್ ಬೋರ್ಡ್ ಅವರು ಯಾಕೆ ರ್ಯಾಂಕಿಂಗ್ ಎಲ್ಲ ತೊಗೊಂಡ್ರು? 10ರಲ್ಲಿ 9 ಸ್ಟೇಟ್ ಬೋರ್ಡ್ ಅವರು, CBSE ICSE. ಅಂದರೆ ನಮ್ಮ ಕ್ವಾಲಿಟಿ ಈಸ್ ಬೆಟರ್ ದ್ಯಾನ್ CET ಇದು ಏನೋ CBSE ICSE ಅಂತೇಳಿ ಆಯ್ತಲ್ಲ. PUCಯಲ್ಲಿ ಈಗ ಆಸ್ ಇಟ್ ಇಸ್ ಅಡ್ಮಿಷನ್ ಹೋದ ವರ್ಷ 1,37,000 ಇತ್ತು, ನಿಂತುಬಿಟ್ಟಿತ್ತು ಅಲ್ಲಿಗೆ ಸರ್ಕಾರಿ ಕಾಲೇಜರ್ಸಲ್ಲಿ. ಇವತ್ತು 1,00,000, ನನ್ನ ಪ್ರಕಾರ 1,72,000-73,000 ಆಗಿದೆ. ಎಲ್ಲಿಂದ ಆಯಿತು? ಯಾಕಾಯಿತು? ಯಾಕಾಗುತ್ತಿದು? ಯಾಕೆಂದರೆ ವಿಶ್ವಾಸ ನಮ್ಮ ಮೇಲೆ ಇಟ್ಟಿದ್ದಾರೆ. ಪ್ರೈವೇಟ್ ಶಾಲೆಯಿಂದ ಬಂದಿದ್ದಾರೆ ಮಕ್ಕಳು. 98.08 ರಿಸಲ್ಟ್ ಬಂದಿರೋದು. 3 ಎಕ್ಸಾಮಲ್ಲಿ ನಾವು ಒದ್ದಾಡಿದ್ವಿ, ಈಗ ಬರೀ 2 ಎಕ್ಸಾಮಲ್ಲಿ ಇಷ್ಟು ತಗೊಳ್ತಾ ಇದ್ದಾರೆ. ನಾನು ನಿಮಗೆ ಬೇಕಾದ ಸ್ಥಿತಿ ಅಂದರೆ ಇದನ್ನು ಮಕ್ಕಳು ಪ್ರೋಗ್ರೆಸ್ ಆಗಿ ನೋಡಬೇಕಾಗತ್ತೆ. ದೇಶ ಭವಿಷ್ಯದಲ್ಲಿ ಬರಬೇಕು ಅಂತ ಹೇಳಿದರೆ ಈ ಥರ ಮಾಡಬೇಕಂತ. ಆಮೇಲೆ ಇವ್ರು ಈ ಥರ ಮಾಡ್ತಾ ಏನಾಗ್ತದೆ ಗೊತ್ತಾ, ನಮ್ಮ ಸಮಾನತೆಯನ್ನು ಬಿಟ್ಟು ನಮ್ಮಲ್ಲೇ ಕಲ್ಚರಲ್ ವಾರ್ ಬರ್ತದೆ. ತಿಳ್ಕೊಳ್ಳಿ, ಕಲ್ಚರಲ್ ವಾರ್ ಬರ್ತದೆ. ಎಲ್ಲ ಆಂಧ್ರ ಅವ್ರದ್ದೇ ಒಂದು ಕಲ್ಚರ್ ಇರುತ್ತೆ, ತಮಿಳ್ನಾಡದ್ದು ಒಂದು ಕಲ್ಚರ್ ಇದೆ, ತೆಲುಗು ಏನು ನಮ್ಮ ಕೇರಳದವ್ರದ್ದು ಒಂದು ಕಲ್ಚರ್ ಇದೆ, ಮಹಾರಾಷ್ಟ್ರದೇ ಒಂದು ಕಲ್ಚರ್ ಇದೆ, ಬೇರೆ ಬೇರೆ ಕಡೆಗೆ. ನಮ್ಮ ಕರ್ನಾಟಕದಲ್ಲೇ ವಿ ಆರ್ ಇನ್ಫ್ಲೂಯೆನ್ಸ್ ಬೈ ಮಹಾರಾಷ್ಟ್ರ ಕಲ್ಚರು, ಹೈದರಾಬಾದ್ ಕಲ್ಚರು, ಈ ಕಡೆ ಭಾಗದಲ್ಲಿ ತಮಿಳ್ನಾಡು ಕಲ್ಚರ್ ಇದೆ, ಕೋಸ್ಟಲ್ ಭಾಗದಲ್ಲಿದೆ. ಇದನ್ನೆಲ್ಲದೂ ಕೂಡ ನೋಡ್ಕೊಂಡು ಮಾಡಬೇಕಾಗತ್ತೆ, ಹುಷಾರಾಗಿ ನೋಡಬೇಕು. ಈ ವಿಕೃತ ಮನಸ್ಸಿರ್ತಕ್ಕಂಥವ್ರು ಈ ದೇಶವನ್ನು ಆಳಬೇಕಾದ್ರೆ ವಿಕೃತ ಚಿಂತನೆಯನ್ನು ಮಕ್ಕಳಿಗೆ ಹಾಕ್ತಕ್ಕಂಥದ್ದು ದ್ವೇಷ ಮಾಡಬೇಕು. ಪೇರೆಂಟ್ಸ್ ಹುಷಾರಾಗಿರಬೇಕು, ಎಲ್ಲರೂ ಕೂಡ ಸೋಷಿಯಲಿ ಎಲ್ಲರೂ ಕೂಡ ಹುಷಾರಾಗಿ. ಆಗ್ರಹ ಏನಿದೆ ಈ ವಿಚಾರಕ್ಕೆ, ಏನು ಮನವಿ ಮಾಡ್ತೀರಾ? ಇಲ್ಲ, ಈ ಬುಕ್ ತೆಗೆದು ಬಿಸಾಕಬೇಕು. ಹೊಸದಾಗಿ DSCRT ಲೋಕಲ್ ಸ್ಟೇಟ್ ಬೋರ್ಡ್ ಅವ್ರ ಜೊತೆಗೆ ಮಾತಾಡಬೇಕು. ಅವರಿಬ್ಬರು ಕುತ್ಕೊಂಡು ಮಾತಾಡಿದರೆ ಅದು ಭವಿಷ್ಯಕ್ಕೆ ಒಳ್ಳೆಯದು. ಅವಾಗ ಕಲ್ಚರು ಉಳಿಯುತ್ತೆ, ಸಂಪ್ರದಾಯ ಉಳಿಯುತ್ತೆ, ಸಂಪ್ರದಾಯ ಮಕ್ಕಳು ಭಾವನೆಯಲ್ಲಿ ಇರ್ತದೆ. ಬಿಕಾಸ್ ನಾವು ಆ ವಾತಾವರಣದಲ್ಲಿ ಬೆಳೆದಿರ್ತೀವಿ. ಅದೇ ರೀತಿ ಅದನ್ನು ತೊಗೊಂಡು ಹೋಗ್ತಾರೆ. ರಾಯಭಾರಿಗಳು, ನಿಮ್ಮ ರಾಜ್ಯದ ರಾಯಭಾರಿಗಳು, ನಿಮ್ಮ ರಾಜ್ಯದ ಮಕ್ಕಳು ಇದಾರಲ್ಲ, ಇವರು ಈ ರಾಜ್ಯದ ರಾಯಭಾರಿಗಳಾಗಿ ಈ ದೇಶದ ಭವಿಷ್ಯ ಆಗಿ ಆಮೇಲೆ ಹೊರಗೆ ಬರ್ತಾರೆ. ಕೋಟ್ಯಾಂತರ ಸಂಖ್ಯೆಯ ಪೋಷಕರು ಮತ್ತು ಮಕ್ಕಳ ಜವಾಬ್ದಾರಿ ನಿಮ್ಮ ಮೇಲೆ, ನಿಮ್ಮ ಸರ್ಕಾರದ ಮೇಲೆ ಇರೋದ್ರಿಂದ ತಾವು ಈಗ ಇದನ್ನೇನಾದರೂ ಒಂದು ಪತ್ರ ಬರೆದು ಈ ಥರದ ಒಂದು ಧಕ್ಕೆಗೆ ಕಾರಣ ಆಗಿದೆ, ದಯವಿಟ್ಟು ಈ ಪುಸ್ತಕಗಳನ್ನ ಹಿಂಪಡೀರಿ ಅನ್ನುವಂತಹ ಒಂದು ಸರ್ಕಾರದ ಹಂತದಲ್ಲಿ. ಈಗ ನಾನು ಮಿನಿಸ್ಟರ್ ಅಲ್ಲ, ಬಟ್ ಸರ್ಕಾರದ ಮಟ್ಟದಿಂದ ಮಾಡ್ತಾರೆ. ಅದನ್ನು ಯಾರಿಗೆ ಹೇಳಬೇಕು? ನಾನು ಆಫೀಸರ್ಸಿಗೆ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೂ ಮಾತಾಡಿ ಹೇಳ್ತಕ್ಕಂಥದ್ದು ತರಬೇಕಾಗತ್ತೆ. ಆಮೇಲೆ ಮುಖ್ಯಮಂತ್ರಿಗಳು ಸ್ವಲ್ಪ ಇದರಲ್ಲೆಲ್ಲ ಕಲ್ಚರಲ್ಲೆಲ್ಲ ಭಾಳ ಶಾರ್ಪ್ ಆಗಿರ್ತಾರೆ. ಯಾವುದೇ ಕಾರಣಕ್ಕೂ ಅವರು ಬಿಟ್ಕೊಡೋದಿಲ್ಲ. ತಾವು ಸ್ಟೇಟ್ ಸಿಲೆಬಸ್ ಅಲ್ಲಿ ಹೇಳುವಾಗ ಸಮತೋಲನ ಆಹಾರದ ಪಾಠವೇ ಬೇರೆ, CBSE ಹೇಳ್ಕೊಡೋ ಪಾಠವೇ ಬೇರೆ ಆದಾಗ ತುಂಬಾ ಅನರ್ಥ. ಅವಾಗ ಕೆಟ್ಟ ಬುದ್ಧಿ ಹೇಳ್ಕೊಟ್ಟಂಗೆ ಮಕ್ಕಳಿಗೆ. ನಮ್ಮ ಮಕ್ಕಳಿಗೆ ಕೆಟ್ಟ ಬುದ್ಧಿ ಹೇಳ್ಕೊಡೋದಕ್ಕೆ ಯಾವುದೇ ಕಾರಣಕ್ಕೂ ನಮ್ಮ ರಾಜ್ಯದಿಂದ ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಏನು DK ಶಿವಕುಮಾರ್ ಅವರಿದ್ದಾರೆ, ಅವ್ರು ಯಾವತ್ತೂ ಕೂಡ ಬಿಡೋದಿಲ್ಲ. ಇದನ್ನು ಕಂಡಮ್ ಮಾಡ್ತೀವಿ, ಇದನ್ನು ವಾಪಸ್ ತೆಗಿಬೇಕು. ಮತ್ತು DSCRTಯಲ್ಲಿ ಹೇಳಲೇಬೇಕಾಗುತ್ತಲ್ಲ. ಅದು ನನ್ನ ಕರ್ತವ್ಯ. ಇದು ನನ್ನ ಒಬ್ಬರದಲ್ಲ, ಈ ನಮ್ಮ ರಾಜ್ಯದ ಭವಿಷ್ಯದ, ನಮ್ಮ ರಾಜ್ಯದ ಕಲ್ಚರ್ನ ಭವಿಷ್ಯದ ಬಗ್ಗೆ ಮಾಡ್ತಾರೆ. ಬಟ್ ಏನಾಗ್ತದೆ, ಈ ಕೃಷ್ಣ ಅಂತ ಇಟ್ಬಿಡ್ತಾರೆ. ಅವಾಗ ಏನಾದ್ರು ನಾವು ಹೇಳಿದಾಗ ಹಿಂದೂ ವಿರೋಧಿ ಅಂತ ಹೇಳ್ತಾರೆ. ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ಕಲ್ಲ. ನಮ್ಮ ಮನೇಲೂ ಕೃಷ್ಣ ಇದ್ದಾರೆ, ನಮ್ಮ ಮನೇಲಿ ಇದ್ದಾರೆ, ಬರೀ ಎಲ್ಲರ ಮನೆಯಲ್ಲೂ ಅಲ್ಲ. ಅವರೇನು ಕಾಂಟ್ರಾಕ್ಟ್ ತಗೊಂಡಿದ್ದಾರೆ ಅಂತ ಕೃಷ್ಣನ ಎಲ್ಲ ಆಗೋದಿಲ್ಲ. ಮಕ್ಕಳಿಗೆ ಯಾವತ್ತೂ ಕೂಡ ಒಳ್ಳೆ ರೀತಿಯಲ್ಲಿ ಬೆಳವಣಿಗೆಯನ್ನು ಮಾಡ್ತಕ್ಕಂಥದ್ದು ಕೆಲಸವನ್ನು ಮಾಡಬೇಕು. ಕಾನ್ಸ್ಟಿಟ್ಯೂಷನಲ್ಲಿ ಬೆಳೆಸಬೇಕು. ಅದಕ್ಕೆಲ್ಲ ಕಾನ್ಸ್ಟಿಟ್ಯೂಷನ್ ಇದೆ, ಅದನ್ನು ತರಬೇಕು. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಇದು ಒಂಥರ ನಾಚಿಕೆಗೇಡು. BJP ಅವರಿಗೆ ಇಷ್ಟು ವಿಕೃತವಾಗಿರ್ತಕ್ಕಂಥ ಮನಸ್ಸನ್ನು ಇದರಿಂದ ತೆಗಿಬೇಕಾಗುತ್ತೆ. ಥ್ಯಾಂಕ್ ಯು ಸರ್. ಇದಿಷ್ಟು ಮಧು ಬಂಗಾರಪ್ಪ ಮಾತುಗಳು. ಕ್ಯಾಮ್ರಾಮನ್ ಶರಣ ಜೊತೆ ವಿನಯ್ ಕುಮಾರ್ ಕಾಶ್ಮೀರ, TV9 ಬೆಂಗಳೂರು.